ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡಿ. ಮಳೆ ಬಂದೈತೆ, ಏನಾದ್ರು ತಿನ್ಬೇಕು ಅಂತ ಅನಿಸ್ತಿರ್ತದೆ, ತಿನ್ಕೋಬೇಕು ಅಂತ ಇದ್ದೀವಿ. ಬನ್ನಿ ಗೋಬಿ ತಿಂದ್ರಾ? ನೀವು ತಿಂದ್ರಾ? ಬೇಡ, ಮದ್ವೆ ತಿಂತೀನಿ, ಆಮೇಲೆ ಹೇಳ್ತೀನಿ ನಾನು ಬೇಕಾದ್ರೆ. ಈ ಕಡೆ ಸೈಡೆಲ್ಲ 300 ರೂಪಾಯಿ ಕೆಜಿ ಇದೆ ಹಣ್ಣು. ಬಟ್ ಟೇಸ್ಟ್ ಸಾಕಾಗೈತಿ. ಲೈಫಲ್ಲಿ ಫಸ್ಟ್ ಟೈಮ್ ತಿಂತಿರೋದು ನಾನು ಇದನ್ನು. ಇಲ್ಲ 200 ರೂಪಾಯಿ ಕೊಟ್ಟರು ಅಂತ ಹೇಳೋ ಕೆಜಿ 200 ರೂಪಾಯಿನಾ? ಹಾಂ, ಕೆಜಿ 200 ರೂಪಾಯಿ. ಮುಕ್ಕಾಲು ಕೆಜಿ 150 ರೂಪಾಯಿ ಕೊಟ್ಟರಲ್ಲ. ಹಾಂ, ಕೆಜಿ 200 ರೂಪಾಯಿ. ಬಟ್ ನಾನು ತಿಂದಿರಲಿಲ್ಲ, ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾತ್ರ ಸಾಕಾಗೈತೆ, ಚೆನ್ನಾಗೈತೆ. ತಗೊಂಡಿದ್ದಕ್ಕೂ ಓಕೆ. ನಾನು ಚೆನ್ನಾಗಿರಕ್ಲ ಅನ್ಕೊಂಡಿದ್ದೆ, ಚೆನ್ನಾಗಿದೆ. 5 ನಿಮಿಷ ಆಗಿಲ್ಲ, ಅರ್ಧ ಕೆಜಿನ ಇನ್ನು ಹಾಕ್ಬಿಟ್ರೆ ಸರಿ, ಮುಕ್ಕಾಲು ಕೆಜಿ ಆರೇನು ಹಾಕ್ಬಿಟ್ರೆ ಖಾಲಿ ಆಗವೆ. ಇಲ್ಲಿ ನಮ್ಮನೆ ಭೂಪ ಬೇಕು ಅಂತ ಎಲ್ಲರೂ ಏನು ಮುಕ್ತ ಕೂತಿದ್ವಿ, ಕಾಣದೇ ಇರಂಗದಾಗೆ. ದೇವಸ್ಥಾನ ದೇವಸ್ಥಾನದಲ್ಲಿ ಬಿಟ್ಟು ಇರ್ದಲೆ ದೇವ್ರಯ್ಯ ಒಟ್ಟಿನಲ್ಲಿ ದೇವ್ರು ಇಲ್ದಲೆ ನಾವಿಲ್ಲ. ನಾನು ಗೊತ್ತಾಯ್ತು, ದೇವ್ರು ಇಲ್ದಲೆ ನಾನಿಲ್ಲ ಅಂತ ಹೇಳ್ತಲ್ಲ. ದೇವ್ರು ನಂಬ್ತೀನಿ, ನಂಬಲ್ಲ ಅಂತ ಹೇಳ್ತಲ್ಲ. ಬಟ್ ಅಷ್ಟೊಂದು ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಲೇಬೇಕು ಅನ್ನೋದು ಏನಂತದೇನಿಲ್ಲ ಎಕ್ಸ್ಟ್ರಾ ಅಂತ ಹೇಳಿ. ಮತ್ತೆ ಯಾಕೋ ಕಣೆ ಹೇಳ್ತಾ ಕೂತಿದ್ದೆ ಕಣ್ರಿ. ಈಗ ಬಂದೇ ಬಿಟ್ಟ ಹಿಂಗ್ ನೋಡ್ತೀನಿ, ಇವನೇಯ ಆಯ್ತು ಮರಿಯಾಗಪ್ಪ ಅಂದೆ. ಹೊಂಟೋಯ್ತಾ? ಹೊಂಟೋಯ್ತಾ? ಹೊಂಟೋಯ್ತು. ಯಾವವು? ಅವು ದೇವ್ರವು. ಅಲ್ಲ ಹಂಗ ಅಂದಷ್ಟೇ ಹೊಂಟೋಯ್ತಮ್ಮ. ಹ್ಞೂ ಹೋದ. ದಿಣ್ಣೆ ಮೇಲೆ ಕೂತಿದ್ದ ಕಣೆ ಮಗ. ನಮ್ಮ ಮಗ ತಂಗಿ ಸಸಿ ಕೂತ ಸರ ಸರ ಅಂದಡ್ಗಿ ಹಿಂಗ್ ನೋಡ್ದೆ, ಇವನೇಯ. ಅಯ್ಯೋ, ಹೋದ. ಆರು ಅಲ್ದು ಹಾವುಗಳು ಜಾಸ್ತಿ ಇವೆ ಅಲ್ವಾ? ಅಯ್ಯೋ ಇರ್ತಾರೆ, ಅಲ್ಲಿಗೂ ಹೋಯ್ತದೆ, ಉಸ್ತಮ ಗುಡಿ ತಗೋಯ್ತದೆ, ಮಲಪ್ಪ ಗುಡಿ ತಗೋಯ್ತದೆ. ಅಂದ್ರೆ ಮನುಷ್ಯ ಕಣಿಗೆ ಕಾಣಿಸ್ಕೊತವೆ, ಜಾಸ್ತಿ ಕಾಣಿಸ್ಕೊತವೆ ಅಲ್ವಾ ಅಂತ. ಅಯ್ಯೋ ನವಿಲವಲ್ಲ ಆಟಂಗ್ ಬಂದವ್ನಿ, ನವಿಲವಲ್ಲ ಆಟ ಬಂದವ್ನಿ. ಆಲ್ಮೋಸ್ಟ್ ನಾನು ಅಷ್ಟು ಹಾವುಗಳು ಜಾಸ್ತಿ ನೋಡಿಲ್ಲ. ನವಿಲ್ ಸಾಯಿಸ್ತವೆ, ಅಡ್ಡ ಬಂದದೆ. ನವಿಲ್ ಇದ್ ಕಡೆ ಹಾವುಗಳು ಕಮ್ಮಿ. ಹಂಗಲ್ಲ ಬೆಳೆ ಬೆಳ್ದಿತ್ತಲ್ಲವ, ಹಂಗ ಕಡ್ದಕ್ಕಿದಿ ಕಣ್ರವಿ. ಹಂಗರ್ವೆ ಅಲ್ಲಿ ಗಿಡ ಪಡ ಬೆಳ್ದ ಆಟ ಆಡ್ಕೊಂಡ್ ಬರ್ತದೆ. ಸೆಂಟ್ರ್ ಆಗ್ಬಿಟ್ಟದಲ್ಲ. ಅಲ್ಲಿ ನಾನ್ ದಿಣ್ಣೆ ಮೇಲೆ ದಾನ ಬಿಟ್ಕೊಂಡು ಕುಂತಿದ್ದೆ. ಅಲ್ಲ, ನೀವಾದ್ರೆ ಅಟ್ಲೀಸ್ಟು ಹಾವು ನೋಡಿದಷ್ಟೇ ಯಾಕಪ್ಪ ಬಂದೆ ಅಂತ ನಾವು ಕೇಳಿದ್ದೀರಾ. ನಾನಂತೂ ಎದ್ದ ಬಿದ್ದ ಅಲ್ಲ, ನೀನು ಅವನು ಯಾಕಪ್ಪ ಬಂದೆ ಅಂತ ಕೇಳಿದೆ. ನಾನು ಯಾಕೆ ಹೇಳು. ಅಯ್ಯೋ ಇಲ್ಲಿ ಬಾರೋ ಹೋಗಿದ್ರು ಆಗಿದ್ದಲ್ಲಪ್ಪ. ಆಲ್ಕೆರೋಳು ನಾನು ಯಾಕೆ ಆರ ಬಂದೆ ಇಲ್ಲಿಗೆ ತಲೆ ಕೆಚ್ಕೊಂಡು. ನಿಜ ಹಂಗ ಅನ್ಕೊಂಡು ಓಡ್ಬಿಡಿನಿ. ನಮ್ಮ ಆಕ್ಚುಲಿ ಓಡಕ್ಕೂ ಮೀಟ್ರ್ ಇರ್ತಿಲ್ಲ ಅನ್ಸುತ್ತೆ ನನಗೆ. ಮೇಲೆ ಕೂತಿತ್ತಲ್ಲ ಕೂತಿದ್ದೆ, ಅವನು ಹೋದ. ಹಂಗ ಓಡ್ಬರ್ಕು ಮೀಟ್ರ್ ಇರಲಿಲ್ಲ ಅಲ್ಲೇ. ಅಷ್ಟೇ ಗೋವಿಂದ. ಹೋಗಪ್ಪ, ನಿನ್ಗೆ ಎಷ್ಟು ಭಯ ಎಷ್ಟದ, ನಮಗೂ ಅಷ್ಟೇ ಭಯ ಆಯ್ತದೆ. ಯಾಕೆ ಹಿಂದಗಡೆಲ್ಲ ಯಾಕಪ್ಪ ಹಿಂಗ್ ಬಂದಿದ್ದಿ? ನಾನು ಹಿಂಗ್ ಕೂತಿದ್ದೀನಿ. ಎಲ್ಲೋ ಕಾಣಿಸ್ಕೋಬೇಕಂತ ಕಾಣಿಸ್ಕೊಂಡೈತೆ ಅನ್ಸುತ್ತೆ. ನಿಮ್ ಕಣ್ ಕಾಣಿಸ್ಕೊಳದ? ಹೋಗಿರಲ್ಲ, ಒಂದು ಸ್ವಲ್ಪ ದಿನ ಇದ್ರಲ್ಲ, ಕಾಣಿಸ್ಕೊಂಡಿಲ್ಲಾಗ. ನಾನೇನಪ್ಪ ನನ್ ಮದ್ವೆ ತಂದ ಬಲ್ತವು ಹಾವು ನೋಡೇ ಇಲ್ಲ. ನಾನು ಬಲ್ತಕ್ ಜಾಸ್ತಿ ಹೋಗೋದೇ ಇಲ್ವಲ್ಲ. ಅಯ್ಯೋ ನಮ್ಮನ್ನಲ್ಲಿ ಓಡ್ಸಾಡ್ಕೊಂಡು ಕಡ್ದಿದ ಓಡ್ಸಾಡ್ದ. ಏನಾಯ್ತವ? ರೂಮ್ ಬುಕ್ ಮಾಡೋದು, ರೂಮ್ ನೋಡೋಣ. ನೋಡ್ದ ಧರ್ಮಸ್ಥಳ ನೋಡ ಆನೆ ಗಂಗೋತ್ರಿ. ಈಗ ಗಂಗೋತ್ರಿಲಿ ರೂಮ್ ನೋಡಕ್ ಬಂದಿದ್ದೀವಿ. ಅಷ್ಟೇ ನೀನು ಕುಂದ್ಕತ್ತೇನವ? ಧರ್ಮಸ್ಥಳಕ್ಕೆ ರೀಚ್ ಆದೋ. ಈಗ ಗಂಗೋತ್ರಿಯಲ್ಲಿ ರೂಮ್ ನೋಡಬೇಕು. ನಾಳೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲ, ಮಾಡ್ತಿದ್ರು ದರ್ಶನ. ಅದಾದಮೇಲೆ ಇನ್ನೂ ಪ್ಲಾನಿಂಗ್ ಇದೆ, ನೋಡೋಣ. ನಾಳೆ ಹೇಳ್ತೀನಿ ಫ್ರೆಂಡ್ಸ್ ಅದನ್ನು. ಬನ್ನಿ.
ತಡಿ ಈಗ ಹೋಗೋಣ ತಡಿ ಹಂಗೆ ಇರು. ಜಾಸ್ತಿ ಯಾಕೋ ಕೂದಲು ಅಂದ್ಕೊಳ್ಳೋದು ಜಾಸ್ತಿ ಆಗೈತಲ್ವ ಆಮೇಲೆ ಇನ್ನೊಂದು ಏನೋ ಗೊತ್ತಿಲ್ಲ ಬ್ಲಾಗ್ಸ್ ನಾನು ನೋಡಿ 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 ಅಲ್ಲಿ ಮಾತಾಡ್ತಿರಲ್ಲ ಪದಗಳನ್ನ ಆ ಪದ ನಾನು ಜಾಸ್ತಿ ಬಳಸ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ಅವ್ರು ಜಾಸ್ತಿ ಬಳಸ್ತಾ ಇರ್ತಾರೆ ಪದನ ನೋಡ್ತಾ ಇರ್ತೀನಲ್ಲ ಅದನ್ನ ನನ್ನ ಬ್ಲಾಗಲ್ಲಿ ನಾನು ಹೇಳ್ಬಿಡ್ತೀನಿ. ಅಂದ್ರೆ ಈಗ ಅವ್ರು ಯಾವ ರೀತಿ ಬಳಸಿರ್ತಾರೆ ಅದೊಂದು ಪದನ ನಾನು ಹೇಳ್ತೀನಿ ಹಂಗೆ. ಹಂಗಾಗಿ ನನಗೆ ಅನಿಸ್ತೈತೆ ಬೇರೆ ಬ್ಲಾಗ್ ನೋಡಿ ನೋಡಿ ಎಡಿಟ್ ಆಗ್ಬಿಟ್ಟು ಬೇರೆ ಬ್ಲಾಗ್ ನೋಡಿ ನೋಡಿ ನಾನು ಅವ್ರು ಬಳಸ್ತಲ್ಲ ಆ ಪದಗಳನ್ನ ಬಳಸ್ತಾ ಇದ್ದೀನಿ ನನ್ನ ಬ್ಲಾಗಲ್ಲಿ ಅಂತ ಅನಿಸ್ತೈತೆ ನನಗೆ. ಅಂದರೆ ಯಾವ ರೀತಿ ಬಳಸ್ತಾ ಇದ್ದೀನಿ ಅಂದರೆ ಈಗ ಒಂದೊಂದು ಸೆಂಟೆನ್ಸ್ ಇರುತ್ತಲ್ಲ ಸ್ಟಾರ್ಟಿಂಗು ಆ ರೀತಿನ. ಆಮೇಲೆ ಈಗ ಹೋಗೋರೆ ರೂಮ್ ಕೇಳ್ಕೊಬರೋಕ್ಕೆ ಖಾಲಿ ಇದೆಯೇನು ಅಂತ ನೋಡೋಣ. ನೋಡ್ಕೊಬಂದರೆ ಹೋಗೋಣ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಾಳೆ ಇನ್ನೂ ಏನೇನೋ ಪ್ಲ್ಯಾನಿಂಗ್ಸ್ ಇದೆ. ಬೇಗ ಎದ್ದು ರೆಡಿಯಾಗಿ ಧರ್ಮಸ್ಥಳ ದರ್ಶನ ಮಾಡಿ ಆಮೇಲೆ ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು ಪ್ಲ್ಯಾನ್ ಇದೆ. ಅದು ಲಾಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಡೈರೆಕ್ಟ್ ಊರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇರೋದು. ನೋಡೋಣ ಹೆಂಗಾಗುತ್ತೆ. ಓದ್ಲಿ ರೂಮ್ ಫುಲ್ ಆಗೈತೆ. ನೆಕ್ಸ್ಟು ಅಂದರೆ ವೀಕೆಂಡ್ ಅಲ್ವಾ ಹಂಗಾಗಿ ರೂಮ್ ಫುಲ್ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಚಿನ್ನಿ ತಡಿ ಚಿನ್ನಿ ಈಗ ಇದು ಆಗಿರೋದು ಈಗ ಅಷ್ಟೊಂದು ರೂಮಲ್ಲಿ ಒಂದು ರೂಮು ಖಾಲಿ ಇಲ್ವಾ? ಊಟ ಮಾಡ್ಕೊಂಬಂದು ಮನೆ ಕೆಳಗೆ ಜಾಗ ಸಿಗುತ್ತೆ ಫ್ರೆಂಡ್ಸ್. 2 ಹೋಟ್ಲಲ್ಲಿ ಕೇಳು 2 ಫುಲ್ ಆಗೈತೆ. ಮನೆ ಕೆಳಗೆ ಜಾಗ ಕೊಡ್ತಾರಂತೆ. ವಾಶ್ರೂಮ್ ಏನಿಲ್ಲ ಬಂತೆ. ಬೇರೆ ಎಲ್ಲ ಐತೆ ನೋಡೋಣ ಬನ್ನಿ ನೋಡೋಣ ಬೇರೆ ಕಡೆ. ನಮಗೆ ಹಿಂಗಾಗ್ಬೇಕಾ? ಇವರೆಲ್ಲ ಬೈತಾರ ರಾಮ್ ರೂಮ್ ಇಲ್ದನೆಯಾ? ಅಯ್ಯೋ ತುಂಬಾ ಹೊಸಿ ಜನ ಬಂದಿಲ್ಲ. ನಿಧಾನ ನಾವು ಒಬ್ಬರೆಲ್ಲ ಫ್ರೆಂಡ್ಸ್ ಸುಮಾರು ಜನ ಹೋಗ್ತಾವ್ರೆ ರೂಮ್ ಖಾಲಿ ಇಲ್ದನೆಯಾ ಎಲ್ಲ. ತುಂಬಾ ಜನ ಬರ್ತಾವ. ಅಂದರೆ ವೀಕೆಂಡ್ ಅಲ್ವಾ? ಸಕಲೇಶ್ಪುರನ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅರೆ ಹೆಂಗಿರೋ ಧರ್ಮಸ್ಥಳಕ್ಕೆ ಹೋಗ್ಬೇಕಲ್ಲ ಅಲ್ಲೇ ಆಲ್ಟ್ ಆಗಿ ದರ್ಶನ ಮಾಡೋ ಸ್ಥಳಕ್ಕೆ ಅಂತ ಬಂದು ಇಲ್ಲಿ ನೋಡ್ರೆ ರೂಮ್ ಸಿಗ್ತಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಇದಂತೂ ನೋಡಿದ್ರೆ ಇದು ಫುಲ್ ಆಗಿರ್ತದೆ. ಇದು ಹೋಟೆಲು ನೋಡೋಣ ಬೇರೆ ಕಡೆ ಕತ್ಲಲ್ಲಿ ಜಾಗ ನೋಡ್ರೆ ಭಯ ಆಯ್ತದೆ ನಂಗಂತ. ಏನು ಮಾಡೋದು ಈಗ ಅಂದರೆ ಏನು ಮಾಡೋದು? ಫೈನಲಿ ರೂಮಿಗೆ ಬಂದ ಫ್ರೆಂಡ್. ನಾವು ಧರ್ಮಸ್ಥಳಕ್ಕೆ ಬಂದಿದ್ದು 7 ಗಂಟೆಗೆ. ಟೈಮ್ ಬಂದು ಇವಾಗ 9:16. ಎಲ್ಲೂ ರೂಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ಈಗ ಯಾವುದೋ ಒಂದು ರೂಮ್ ಸಿಕ್ತು. ಕೊನೆಗೆ ಒಂದು ರೂಮ್ ಸಿಕ್ತು. ಇನ್ನೇ ಮಾಡೋದು ಈಗ ನನಗೆ ಎಮರ್ಜೆನ್ಸಿ ನಾವು ಬೇಕೇ ಬೇಕು ಪಾಪ ಇರೋದ್ರಿಂದ 3 ಜನ ಇರೋದ್ರಿಂದ. ಹಾಗಾಗಿ ಇದನ್ನೇ ಮಾಡಿಕೊಂಡು ಇನ್ನೇನು ಲಾಸ್ಟ್ ಒನ್ ಇದೆ ಫೈನಲ್. ಇನ್ಯಾವುದಿತ್ತಿಲ್ಲ ಅದಕ್ಕೆ ಇದನ್ನೇ ಮಾಡ್ಕೊಂಡು ಇದೆ ಲಾಸ್ಟ್ ಫೈನಲ್ ರೂಮ್ ಇದೆ. ಸೊ ಬೆಳಿಗ್ಗೆ ಬೇಗ ಹೇಳಬೇಕು. ನನಗಂತೂ ಜನ ನೋಡ್ತಾರೆ ಹೇಳ ಬರ್ತೈತೆ ದರ್ಶನ ಏನು ಮಾಡೋದು ಅಂತ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ವೀಕೆಂಡಲ್ಲಂತೂ ಯಾರು ಬರೋಕ್ಕೆ ಹೋಗ್ಬಿಡಿ ನಿಜ. ವೀಕೆಂಡಲ್ಲಂತೂ ಏನೂ ಪ್ಲ್ಯಾನಿಂಗ್ ಮಾಡಲೇಬಾರ್ದು ಅನ್ನಿಸ್ಬಿಡ್ತು ನನಗೆ ಲೈಫಲ್ಲಿ. ಸರಿ ಬನ್ನಿ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ಫ್ರೆಂಡ್ಸ್. ಗುಡ್ ನೈಟ್. ಹಿಂದೂಕೊಂಡೈತಿ ಈ ಕಡೆ ಹಿಂದೂಕ. ಹಾಯ್ ಮಾಡಿಸಿ. ಫ್ರೆಂಡ್ಸ್ ಬೆಳಗ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಇವಾಗ ಟೈಮ್ ಬಂದು 4:15.
ಹಂಗೆ ಹೊಳೆಯಲ್ಲಿ ನೀರು ಹಚ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೊಳೆಯಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ದರ್ಶನ ಮಾಡೋದು ಹೆಂಗಪ್ಪ ಅನ್ನಂಗೆ ಆಗ್ಬಿಟ್ಟೈತೆ ಈಗ. ಅದಕ್ಕೋಸ್ಕರ ಬೇರೆ ಜನ ಯಪ್ಪ ಎಷ್ಟು ಜನ ಇದ್ದಾರೆ ಗೊತ್ತಾ, ನೋಡೋಕ್ಕಾಗದೆ ಇಷ್ಟ. ಒಡವೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನ ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಬಂಗರಿ ದರ್ಶನ ಮಾಡೋಕೆ ನಾವು 5 ಗಂಟೆಗೆ ಒಳಗಡೆ ಹೋಗಿದ್ದು. ಬಟ್ ಇವಾಗ ಹತ್ತಿರ ಬಂದಿದ್ವಿ 7:30 ಬಂದಾಗ 7:30 ಹೊರಗಡೆ ಬಂದಿದ್ದೀವಿ. ಬಂದ ತಕ್ಷಣ ಜೋರು ಮಳೆ. ಅಲ್ಲಿ ಆನೆ ಇದು ಧರ್ಮಸ್ಥಳದ ಆನೆದು ಐತಲ್ಲ, ಅಲ್ಲಿ ಗೇಟ್ ಓಪನ್ ಆಗಿಲ್ಲ. ಸೊ ಅವ್ರ ಮಗ ಆನೆ ನೋಡಲೇಬೇಕಂತೆ. ಅವ್ರ ಮಗುಗೆ ಆನೆ ತೋರ್ಸೋಕ್ಕೆ ಯಾವ್ಯಾವ ಸಾಹಸ ಮಾಡ್ತಾವ್ರೆ. ಅಪ್ಪನ ಮಗ ನಾನು ಆನೆ ನೋಡ್ಬೇಕಂತ ಅಪ್ಪ ಸಾಹಸ ಮಾಡ್ತಾವ್ರೆ, ತೋರಿಸ್ತಾವ್ರೆ. ಅಲ್ಲಿ ಏನೋ ಅಲ್ಲಿದ್ದೀಯಂತೆ, ಹಂಗಾಗಿ ಅಲ್ಲಿ ಕಾಣಿಸ್ತಿದೆಯಂತೆ, ಅಲ್ಲಿ ತೋರಿಸ್ತಾವ್ರೆ. ನೋಡಿ ಹೆಂಗೆ ಸಾಹಸ ಮಾಡ್ತಾವ್ರೆ ಇಬ್ಬರು. ನೋಡಿ ಬರ್ತವ್ರೆ ತೋರಿಸ್ಕೊಳೀಗ. ಮಗಂಗೆ ಆನೆ ತೋರಿಸ್ಕೊಂಡು ಬರ್ತಾವ್ರೆ. ಇವಾಗ ಸೌತಡ್ಕ ಮುಗಿಸ್ಕೊಬಂದು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ನೋಡೋಣ ರಶ್ ಐತೆ ಏನಂತ ನೋಡಬೇಕು. ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಸೌತಡ್ಕ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ರಶ್ ಆಗೈತೆ ಏನೋ ನೋಡಬೇಕು, ನೋಡೋಣ. ಅಪ್ಪ ಮಗ ಹೋಗ್ತಾ ಇರೋದು ನೋಡಿ, ನಮ್ಮ ಹೋಗ್ಬಿಟ್ಟು ನೋಡ ಇಲ್ಲಿ ಎಷ್ಟೈತೆ ರಶ್ಶು. ನನಗಂತೂ ರಶ್ ಇರುತ್ತೆ ಅಂದಾಗ ಹಾಕೋ ನೋವು ಇನ್ಯಾವುದಕ್ಕೂ ಆಗಲ್ಲ. ಬನ್ನಿ ಫ್ರೆಂಡ್ಸ್. ಮಳೆಲಿ ಓಡಾಡ್ತಾ ಇದ್ದೀವಿ, ಮಳೆ ಜೋರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಸೊ ಈ ಬ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.